ನಮಸ್ಕಾರ ಸ್ನೇಹಿತರೆ. ಇವತ್ತು ನಿಮ್ಮ ಮುಂದೆ ಇನ್ನೊಂದು ವಿಡಿಯೋ ಮುಖಾಂತರ ಬರ್ತಾ ಇದ್ದೀನಿ ನಾನು. ಇದು ರೀಸೆಂಟಾಗಿ ಆಗಿರೋದು. ಸೊ, ಟೆಲಿಗ್ರಾಮ್ ಆ್ಯಪ್ ಇನ್‌ಸ್ಟಾಲ್ ಮಾಡ್ಕೊಂಡ ತಕ್ಷಣ ಆಟೋಮೇಟಿಕಲಿ ಸ್ಕ್ಯಾಮರ್ಸ್ ಯಾವ ಥರ ನಿಮ್ಮನ್ನ ಗ್ರೂಪಲ್ಲಿ ಆಡ್ ಮಾಡ್ತಾರೆ, ಯಾವ ಥರ ಅವರು ಟ್ರಿಕ್ ಮಾಡಕ್ಕೆ ಟ್ರೈ ಮಾಡ್ತಾರೆ ಅನ್ನೋದು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇದೊಂದು GCA_A ಅಂತ. ಓಕೆ. ಸೊ, ಈ ಗ್ರೂಪ್‌ಗೆ ಇದ್ದಕ್ಕಿದ್ದಂಗೆ ಆಡ್ ಮಾಡಿದ್ರು. ಎಷ್ಟೊಂದು ಜನ ಇದ್ದಾರೆ ನೋಡಿ ಈ ಗ್ರೂಪಲ್ಲಿ. ಈ ಗ್ರೂಪಲ್ಲಿ ಇದ್ದಾಗ ಬಾಲಚ್ಚಿ ಎಷ್ಟೊಂದು ಜನ ಆಡ್ ಮಾಡ್ತಾರೆ. ಸೊ, ಅದ್ರಲ್ಲಿ ನೀವು ಅಬ್ಸರ್ವ್ ಮಾಡ್ಬೇಕು. ಬಾಲಚಂದರ್ ಅಂತ ಫಸ್ಟ್ ಮೆಸೇಜ್ ಹಾಕ್ತಾನೆ ನೋಡಿ ಗ್ರೂಪಲ್ಲಿ ಆಡ್ ಮಾಡಿದ್ಮೇಲೆ. ವಾಟ್ ಈಸ್ ದಿಸ್ ಅಂತ ಹಾಕ್ತಾನೆ. ಆಮೇಲೆ ಅದಕ್ಕೆ ದಿವ್ಯಾ ಅನ್ನೋರು ಮೆಸೇಜ್ ಹಾಕ್ತಾರೆ. ಹಲೋ ವೈ ವಾಸ್ ಐ ಆಡೆಡ್ ಟು ದಿಸ್ ಗ್ರೂಪ್ ಅಂತ. ಏನಕ್ಕೆ ನಾನು ಈ ಗ್ರೂಪ್‌ಗೆ ಆಡ್ ಮಾಡಿದ್ದೀರಾ ಅಂತ ಕೇಳ್ತಾರೆ. ಅದಕ್ಕೆ GC ಅನ್ನೋರು ಹೇಳ್ತಾರೆ, ಗುಡ್ ಟು ಸೀ ಯು ಆಲ್. ಐ ಹೋಪ್ ಯು ಆರ್ ಆಲ್ ಡೂಯಿಂಗ್ ವೆಲ್. ವೆಲ್ಕಮ್ ಟು ದಿ ಸೋಷಿಯಲ್ ಮೀಡಿಯಾ ಮಾರ್ಕೆಟಿಂಗ್. ವಿ ಆರ್ ಗ್ಲಾಡ್ ಟು ಹ್ಯಾವ್ ಯು ಹಿಯರ್. ಪ್ಲೀಸ್ take a moment to read carefully. We are currently offering a part-time work opportunity that you can do in your free time with daily rewards payout ಅಂತೆ. ಅದಕ್ಕೆ ಸುಮಿತ್ರಾ ರಾಯ್ ಅನ್ನೋವ್ನ ಹಾಕ್ತಾರೆ, ವಾಟ್ ಇಸ್ ದ ಪರ್ಪಸ್ ಆಫ್ ದಿಸ್ ಗ್ರೂಪ್ ಅಂತ. ಅದಕ್ಕೆ ಇವರು ದಿವ್ಯಾ ಅನ್ನೋರು ಹೇಳ್ತಾರೆ, ಡು ಐ ನೀಡ್ ಟು ಪೇ ಎನಿ ಜಾಯ್ನಿಂಗ್ ಫೀಸ್ ಅಂತೆ. ಅದಕ್ಕೆ ಬಾಲಚಂದ್ರ ಹಲೋ ಐ ಆಮ್ ಇಂಟ್ರೆಸ್ಟೆಡ್ ಅಂತೆ. ಯಾವ ಥರ ಗ್ರೂಪ್ ಮೆಸೇಜ್ ಹಾಕ್ತಾರೆ ನೋಡಿ. ಯಾವುದೋ ಒಂದು ಟಾಸ್ಕ್ ಮಾಡಿದ ತಕ್ಷಣ ₹150 ಕೊಡ್ತಾರಂತೆ ಅವರು. ಆ ಆಮೇಲೆ ಹೇಳ್ತಾರೆ, ಸಾರಿ ಟು ಬಾದರ್ ಯು, ಬಟ್ ವಿ ಆರ್ ಕರೆಂಟ್ಲಿ ಆಫರಿಂಗ್ ಎ ಪಾರ್ಟ್ ಟೈಮ್ ವರ್ಕ್ ಆಪರ್ಚುನಿಟಿ ದಟ್ ಯು ಕ್ಯಾನ್ ಡೂ ಇನ್ ಯುವರ್ ಫ್ರೀ ಟೈಮ್ ವಿತ್ ಡೈಲಿ ಪೇಮೆಂಟ್ಸ್. ಅದಾದ್ಮೇಲೆ ನೋಡಿ ರಮೇಶ್ ಮಾರಿಮುತ್ತು ಅನ್ನೋನು, ಹೌ ಸೂನ್ ಡು ಐ ಗೆಟ್ ಮೈ ಸ್ಯಾಲರಿ ಆಫ್ಟರ್ ಕಂಪ್ಲೀಟಿಂಗ್ ಟಾಸ್ಕ್ ಅಂತ. ಅಲ್ಲ, ಕೊಡ್ತಾ ಇರೋದೇ ₹150. ಅಲ್ಲ, ₹150 ಸ್ಮಾಲ್ ಅಮೌಂಟ್ ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಯಾವುದೋ ಒಂದು ಟಾಸ್ಕ್ ಕೊಡ್ತಾರಂತೆ, ₹150 ಕೊಡ್ತಾರಂತೆ. ಅದಕ್ಕೆ ಹೌ ಡು ಐ ಗೆಟ್ ಮೈ ಸ್ಯಾಲರಿ ಆಫ್ಟರ್ ಕಂಪ್ಲೀಟಿಂಗ್ ದಿ ಟಾಸ್ಕ್ ಅಂತ ರಮೇಶ್ ಮಾರಿಮುತ್ತು ಅನ್ನೋನು ಕೇಳ್ತಾನೆ. ಅದಾದ್ಮೇಲೆ ಯಾರೋ GC ಅನ್ನೋರು ನೋಡಿ ಅವ್ರು ಹೇಳ್ತಾನೆ, ಸ್ಯಾಲರಿ ಇಸ್ ಕ್ರೆಡಿಟೆಡ್ ದ ಸೇಮ್ ಟೈಮ್ ಆಫ್ಟರ್ ಕಂಪ್ಲೀಟಿಂಗ್ ದಿ ಟಾಸ್ಕ್ ಅಂತ. ಆ ಹೌ ಡಿಡ್ ಯು ಗೆಟ್ ಮೈ ನಂಬರ್ ಅಂತ ಸಾಕ್ಷಿ ಅನ್ನೋರು ಹಾಕ್ತಾರೆ, ನಂಬರ್ ಮೆಸೇಜ್ ಹಾಕ್ತಾರೆ. ಅದಕ್ಕೆ GCA ಅವರು ರಿಪ್ಲೈ ಮಾಡ್ತಾರೆ ನೋಡಿ, ಅವರ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಗಾಟ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಫ್ರಮ್ ಸೆವರಲ್ ಜಾಬ್ ಸೈಟ್ಸ್ ವೆನ್ ವಿ ವಾಂಟೆಡ್ ಟು ಸ್ಟಾರ್ಟ್ ದಿ ರಿಕ್ರೂಟ್ಮೆಂಟ್ and you happen to be one of the candidates on the list pulled from one of the job sites ante. The purpose of this group is to provide guidance, share update and support everyone in complete task and earning successfully ಅಂತ GCR ಯಾರೋ ಸ್ಕ್ಯಾಮ್ ಮಾಡಿರ್ತಾರಲ್ಲ ಅವ್ರು ಹಾಕ್ತಾರೆ. ಇಲ್ಲಿ ಏನಂತಾರೆ, ಇಟ್ಸ್ ವೆರಿ ಈಸಿ. ಇಟ್ಸ್ ಈಸಿ ಎವ್ರಿ ಡೇ. ಯು ವಿಲ್ ರಿಸೀವ್ ಎ ಟಾಸ್ಕ್ ಫ್ರಮ್ ಅವರ್ ಸ್ಟಾಫ್. ಯು ಜಸ್ಟ್ ನೀಡ್ ಟು ಸರ್ಚ್ ಫಾರ್ ದಿ ಮರ್ಚೆಂಟ್ಸ್ ಡಿಸಿಗ್ನೇಟೆಡ್ ಚಾನೆಲ್ ಆನ್ WhatsApp. Click to follow and then take a screenshot, send it to me. We will pay you your first 150 INR reward. It only takes you 3 minutes to complete the task and get your first 150 INR reward ಅಂತೆ. ನೋಡಿ, ಏನೋ ಒಂದು ಯಾವುದೋ ಒಂದು ಟಾಸ್ಕ್ ಕೊಡ್ತಾರಂತೆ, ಯಾವುದೋ ಲಿಂಕ್ ಕೊಡ್ತಾರಂತೆ WhatsAppಲ್ಲಿ. ಆ ಲಿಂಕ್ ಮೇಲೆ ನೀವು ಕ್ಲಿಕ್ ಮಾಡಿದ ತಕ್ಷಣನೇ ಅದೊಂದು ಓಪನ್ ಆಗುತ್ತೆ. ಆ ಓಪನ್ ಆದ ಸ್ಕ್ರೀನ್‌ಶಾಟ್‌ನ ತೆಗೆದು ನೀವು ಇವ್ರಿಗೆ ಕಳಿಸಿದ್ರೆ ₹150 ಅಕೌಂಟ್‌ಗೆ ಹಾಕ್ಬಿಡ್ತಾರಂತೆ. ನೋಡಿ, ಇದೊಂಥರ ಹೊಸ ಟ್ರಿಕ್. ಅದಾದ್ಮೇಲೆ ಬಾಲಚಂದರ್ ಅಂದ್ರೆ ಓಕೆ ಅಂತ ಹಾಕ್ತಾನೆ. ಸಾಕ್ಷಿ ಅನ್ನೋರು ಹೌ ಕ್ಯಾನ್ ಐ ಟ್ರಸ್ಟ್ ಯು ಅಂತೆ. ಆಮೇಲೆ ಅವ್ನು GC ಅವನನ್ನ ಹಾಕ್ತಾನೆ ನೋಡಿ, ವಿ ಆರ್ ರೆಪ್ಯೂಟಬಲ್ ಕಂಪನಿ ಅಂತ. ಯಾವ ಕಂಪನಿ ಅಂತಾನೆ ಗೊತ್ತಿಲ್ಲ, ವಿ ಆರ್ ರೆಪ್ಯೂಟಬಲ್ ಕಂಪನಿ ಅಂತ ಹಾಕ್ತಾರೆ. ವಿ ಹ್ಯಾವ್ ನೋ ಇಂಟೆನ್ಷನ್ ಆಫ್ ಚೀಟಿಂಗ್ ಎನಿವನ್ ಆಸ್ ಇಟ್ ವುಡ್ ಅಂಡರ್ಮೈನ್ ಅವರ್ ಕ್ರೆಡಿಬಿಲಿಟಿ. ಅಯ್ಯೋ ಪುಣ್ಯಾತ್ಮರ, ನೀವು ಯಾವ ಕಂಪನಿ ಅಂತಾನೆ ಗೊತ್ತಿಲ್ಲ. ಆ ಇದು ಕ್ರೆಡಿಬಿಲಿಟಿ ಲಾಸ್ ಆಗತ್ತಂತೆ. ನೋಡಿ ಯಾವ ತರ ಮೆಸೇಜ್ ಹಾಕ್ತಾರೆ. ಆಮೇಲೆ ಬಾಲಚಂದ್ರ ಅವರು ಸೇಮ್ ಅಂತಾನೆ. GC ಅವರು ಓಕೆ ಶ್ಯೂರ್ ಅಂತಾರೆ. ದಿವ್ಯಾ ಅನ್ನೋರು ಹೌ ಮಚ್ ಕ್ಯಾನ್ ಐ ಅರ್ನ್ ಇನ್ ಒನ್ ಡೇ ಅಂತ ಕೇಳ್ತಾರೆ. ಅದಕ್ಕೆ ಇವನು GC ಇರ್ತಾರಲ್ಲ ಅವನು ಹೇಳ್ತಾನೆ, ಟು ರಿಸೀವ್ ಯುವರ್ ಫಸ್ಟ್ ಪೇ ಔಟ್ ಆಫ್ 150 ಯು ನೀಡ್ ಟು ಕಂಪ್ಲೀಟ್ ಟಾಸ್ಕ್. ವಿ ಪೇ 50 ಪರ್ ಟಾಸ್ಕ್ ಅಂತ. ಫಸ್ಟ್ ಟಾಸ್ಕ್‌ಗೆ ₹150, ಆಮೇಲೆ ಟಾಸ್ಕ್‌ಗೆ ₹50 ಕೊಡ್ತಾರಂತೆ. ಡಿಪೆಂಡಿಂಗ್ ಅಪಾನ್ ನಂಬರ್ ಆಫ್ ಟಾಸ್ಕ್ ಯು ಕಂಪ್ಲೀಟ್ ಯು ಕ್ಯಾನ್ ಅರ್ನ್ ಬಿಟ್ವೀನ್ 2000 ಟು 7000 ಪರ್ ಡೇ. ಎಷ್ಟು ₹150 ಬಿಸ್ಕೆಟ್ ಹಾಕ್ಬಿಟ್ಟು ನಿಮ್ಮನ್ನ ಅಡಿಕ್ಟ್ ಮಾಡ್ತಾರೆ. ಅದಾದ್ಮೇಲೆ ಸ್ವಲ್ಪ ₹150, 1000, 2000 ಹಾಗೆ ಇನ್ವೆಸ್ಟ್ ಮಾಡ್ಕೊಂತ ಹೋಗ್ತಾ, ಸೊ ಅವ್ರು ಯಾವ ತರ ಆಸೆ ತೋರಿಸ್ತಿದ್ದಾರೆ ಅಂದ್ರೆ, ನಿಮ್ ಜಸ್ಟ್ ಒಂದು ಲಿಂಕ್ ಕ್ಲಿಕ್ ಮಾಡಿ ಸ್ಕ್ರೀನ್‌ಶಾಟ್ ಕಳ್ದ ತಕ್ಷಣ ಅವ್ರು ನಿಮಗೆ ದುಡ್ಡು ಕಳಿಸ್ತಾರೆ. ಇದರಿಂದ ₹2000 ರಿಂದ ₹7000 ಪರ್ ಡೇ ನೀವು ಅರ್ನ್ ಮಾಡ್ಬೋದು ಅಂತ ಅವರು ಯಾವ ತರ ಸ್ಕ್ಯಾಮ್ ಮಾಡ್ತಾರೆ ನೋಡಿ. ಅಲ್ಲ ನೋಡಿ, ಇವರು ನಿಮ್ಗೆ ₹150 ದಿನಕ್ಕೆ ₹150 ಇಂದ ಸ್ಟಾರ್ಟ್ ಮಾಡಿ ₹50 ಈ ತರ ಟಾಸ್ಕ್‌ಗೆ ಕೊಟ್ಬಿಟ್ಟು ದಿನಕ್ಕೆ 2000 ರಿಂದ ₹7000 ಅರ್ನ್ ಮಾಡ್ಬೋದು ಅಂತ ಹೇಳ್ತಾರೆ. ಸೊ ಆನ್ ಅಂಡ್ ಅವರೇಜ್ ₹5000 ಇಟ್ಕೊಳ್ಳಿ ಅಥವಾ ₹4000 ಇಟ್ಕೊಳ್ಳಿ. 4000 ಇಂಟು 30 ಅಂದ್ರೆ 1,20,000 ತಿಂಗ್ಳಿಗೆ ಅರ್ನ್ ಮಾಡ್ತೀವಿ ಅಂದ್ರೆ ಅದಕ್ಕೆ ತಲೆ ತಿರುಗ್ಬಿಡುತ್ತೆ. ಓಹ್! ಏನಪ್ಪ, ಓಕೆ ಬಿಡಿ, ಸಂಡೇ, ಸಾಟರ್ಡೆ ಬಿಡಿ ನೀವು ವರ್ಕ್ ಮಾಡಲ್ಲ, ಓಕೆ ಹಾಗೆ ಹೀಗೆ ಅಂತ ಇಟ್ಕೊಂಡ್ರುನು 70,000 ರಿಂದ 80,000 ನೀವು ತಿಂಗಳಿಗೆ ಏನೂ ಮಾಡ್ತಿಲ್ಲ, ಜಸ್ಟ್ ಒಂದು ಲಿಂಕ್ ಕ್ಲಿಕ್ ಮಾಡಿದ್ರೆ ಅರ್ನ್ ಮಾಡ್ತೀವಿ ಅಂತ ಹೇಳಿದ್ರೆ ಯಾರಿಗಾದ್ರೂ ಮೈಂಡ್ ಒಂಥರ ಆಗತ್ತೆ. ಬಟ್ ಅದನ್ನ ಒಂದ್ಸಲ ನಿಜಾನ ಅಂತ ನೀವು ಒಂದ್ಸಲ ತಿಳ್ಕೊಳ್ಳಿ ಮೈಂಡ್‌ಗೆ. ಆಯ್ತಾ? ಈಗ ನೆಕ್ಸ್ಟ್ ರಮೇಶ್ ಮಾರಿಮುತ್ತು ಅವ್ನು ಹೇಳ್ತಾನೆ, इसका मतलब है हमें कोई फीस नहीं करनी और एक टास्क पर 150 मिले.
ಅಂತ ಹಿಂದಿಲಿ ಕೇಳ್ತಾನೆ. ಅದಾದ್ಮೇಲೆ GCA ಅವನ ಅಂತಾನೆ ಯೆಸ್ ಎಕ್ಸಾಕ್ಟ್ಲಿ ಅಂತ. ದ ಕಂಪನಿ ಪೇಸ್ ಫಾರ್ ₹150 INR ಫಾರ್ ಈಚ್ ಟಾಸ್ಕ್ ಯು ಕಂಪ್ಲೀಟ್. ಫಸ್ಟ್ ಐ ವಿಲ್ ಗಿವ್ ಯು ಎ ಡೆಮೋ ಟೆಸ್ಟ್ ಟಾಸ್ಕ್ ಫಾರ್ ಯು ಟು ಟ್ರೈ ಅಂಡ್ ಸಿ ಹೌ ಇಟ್ ವರ್ಕ್ಸ್. ದ ಕಂಪನಿ ವಿಲ್ ಪೇ ಯು ₹150 INR ಆಸ್ ಎ ಜಾಯ್ನಿಂಗ್ ರಿವಾರ್ಡ್ ಅಂತ. ಸೊ ಇದ್ ನೋಡಿ ಯಾವ್ದು ಯಾವ್ದೋ ಕ್ರಿಕೆಟ್ ಮ್ಯಾಚ್ ಅಲ್ಲಿ ಆಡ್ತಾರಲ್ಲ, ರೆಗ್ಯುಲರ್ ಟೂರ್ನಮೆಂಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ಪ್ರಾಕ್ಟೀಸ್ ಮ್ಯಾಚ್ ಆಡ್ತಾರಲ್ಲ, ಆ ತರ ಆಡಿಸ್ತವ್ರೆ. ನೀವು ಕರೆಕ್ಟಾಗಿ ಒಂದು ಸ್ಟಾರ್ಟ್ ಆಗೋದಕ್ಕಿಂತ ಮುಂಚೆ ಒಂದು ಡೆಮೋ ಕೊಡ್ತಾನಂತೆ ಇವನು. ₹150 ಕೊಟ್ಟು ₹150 ಕೊಟ್ಬಿಟ್ಟು. ಆಮೇಲೆ ಸುಮಿತ್ರಾ ರಾಯ್‌ನು ವೆನ್ ಐ ಕಂಪ್ಲೀಟ್ ದ ಟಾಸ್ಕ್ ಹೌ ಕ್ಯಾನ್ ಐ ರಿಸೀವ್ ಮೈ ಪೇಮೆಂಟ್ ಅಂತ ಇಲ್ಲಿ ಸ್ಟಾರ್ಟ್ ಆಗ್ತಿದೆ ನೋಡಿ. ಯುವರ್ ಸ್ಯಾಲರಿ ಪೇಮೆಂಟ್ ವಿಲ್ ಬಿ ಡೈರೆಕ್ಟ್ಲಿ ಸೆಟಲ್ಡ್ ಇಂಟು ಯುವರ್ UPI ಅಕೌಂಟ್ ಆರ್ ಎನಿ ಬ್ಯಾಂಕ್ ಅಕೌಂಟ್ ಅಂತೆ. ಹ್ಮ್. ಫಸ್ಟು ₹150 ಕೊಡ್ತೀವಿ ಅಂತ ಹೇಳ್ತಾರೆ. ಅದಾದ್ಮೇಲೆ ನಿಮ್ಮ ಅಕೌಂಟ್ ನಂಬರ್ ಕೇಳ್ತಾರೆ. UPIದು ಅಥವಾ ಬ್ಯಾಂಕ್ ಅಕೌಂಟ್ ನಂಬರ್ ಕೇಳ್ತಾರೆ. ಅದಕ್ಕೆ ಅವ್ರು ನೀವು ಹಾಕ್ಬೇಕಂತೆ. ಅವ್ರು ಹಾಕ್ತಾರಂತೆ. ₹150 ಹಾಕ್ತಾರಂತೆ. ಹೌ ಮಚ್ ಡು ಐ ನೀಡ್ ಟು ಪೇ ಫಾರ್ ರಿಜಿಸ್ಟ್ರೇಷನ್ ಅಂತ ಸಾಕ್ಷಿಯನ್ನು ಹಾಕ್ತಾರೆ. ಅದಕ್ಕೆ GCA ಅನ್ನೋನು ಹಾಕ್ತಾನೆ, ದ ಜಾಬ್ ಆಫರ್ಡ್ ಡಸಂಟ್ ರಿಕ್ವೈರ್ ಎನಿ ರಿಕ್ರೂಟ್ಮೆಂಟ್ ಫೀಸ್ ಅಂಡ್ ಯು ಆರ್ ಫ್ರೀ ಟು ಲೀವ್ ಅಟ್ ಎನಿ ಟೈಮ್ ಇಫ್ ಯು ಆರ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ದ ಇನ್ಕಮ್ ಅಂತ ಕಮೆಂಟ್ ಹಾಕ್ತಾರೆ ಅವರು. ಅದಾದ್ಮೇಲೆ ಬಾಲಚಂದ್ರನ್ ಅಂತಾನೆ ಓಕೆ ಐ ವಾಂಟ್ ಟು ಟ್ರೈ ವಾಟ್ ಟೈಪ್ ಆಫ್ ಟಾಸ್ಕ್ ಇಟ್ ಈಸ್ ಅಂತ. ಆಮೇಲೆ ರಮೇಶ್ ಮಾರಿಮುತ್ತು ಅನ್ನೋನು ಹಾಕ್ತಾನೆ ಕ್ಯಾನ್ ಐ ಸಿ ದ ಟಾಸ್ಕ್ ಅಂತ. ಸಾಕ್ಷಿ ಶೋ ಮಿ ದ ಟಾಸ್ಕ್ ಅಂತ. ಇವಾಗ ಬರುತ್ತೆ ನೋಡಿ ಅವನು GCA ಅದನ್ನು ಯಾವ ತರ ಟಾಸ್ಕ್ ಕೊಡ್ತಾನೆ ಅಂದ್ರೆ, ಸೊ ಟಾಸ್ಕ್ 1 ನೋಡಿ ಅಲ್ಲಿ ಹೇಳ್ತಾ ಇದ್ದಾನೆ, ರಿವಾರ್ಡ್ ₹150. you're all set. Please follow the steps below to complete this quick 2 minutes task and claim your 150 rewards ಅಂತ. ಸೊ ಇಲ್ಲಿ ಯಾವುದೋ ಒಂದು ಚಾನೆಲ್‌ದು ವಾಟ್ಸಪ್‌ದು ಲಿಂಕ್ ಕೊಟ್ಟಿದ್ದಾನೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ಯಾವುದೋ IPLದು ಇದೆಯಲ್ಲ ಅದಕ್ಕೆ ಹೋಗುತ್ತೆ, ಸೈಟ್‌ಗೆ ಹೋಗುತ್ತೆ. ಅಲ್ಲಿ ನೀವು ಸ್ಕ್ರೀನ್‌ಶಾಟ್ ತೆಗೆದು ಕಳ್ಸಿದ್ರೆ ನಿಮ್ಗೆ ₹150 ಕಳಿಸ್ತಾನಂತೆ. ಆಮೇಲೆ ದಿವ್ಯಾ ಅನ್ನೋರು ನೋಡಿ ಚಾನೆಲ್ ಇನ್ಫಾರ್ಮೇಷನ್ ಹಾಕ್ಬಿಟ್ಟು ಕಳಿಸ್ತಾರೆ. 150 ಇದು ಚಾನೆಲ್ ಇನ್ಫಾರ್ಮೇಷನ್. ಆಮೇಲೆ ಬಾಲಚಂದ್ರ ಏನೋ ಆಡ್ ಹಾಕ್ತಾರೆ. GCA ಅದನ್ನ ನೋಡಿ ಇಲ್ಲಿ ನೋಡಿ ಇಲ್ಲಿ ಟೇಕ್ ಎ ಸ್ಕ್ರೀನ್‌ಶಾಟ್ ಅಂಡ್ ಸೆಂಡ್ ಇಟ್ ಪ್ರೈವೇಟ್ಲಿ ಟು ಫೈನಾನ್ಸ್ ಮ್ಯಾನೇಜರ್ ಅಂತೆ. ಟು ಗೆಟ್ ಯುವರ್ ಸ್ಯಾಲರಿ ಅಂತೆ. ಅವರು ಯಾರೋ ಕಾವ್ಯ ತಿವಾರಿ ಅಂತ ಲಿಂಕ್ ಕೊಟ್ಟಿದ್ದಾರೆ. ಆ ಲಿಂಕ್ ಕ್ಲಿಕ್ ಮಾಡಿದ್ರೆ ನೀವು ಸ್ಕ್ರೀನ್‌ಶಾಟ್ ತಕ್ಕೊಂಡಿರ್ತೀರಲ್ಲ ಅದನ್ನ ಅಲ್ಲಿ ಕಳ್ಸಿದ್ರೆ ₹150 ಸಿಗುತ್ತಂತೆ. ಆಮೇಲೆ ಇದೇ ತರ ನೋಡಿ ಯಾರೋ ಸುಧಾಕರ್ ಅಂತ ಹಲೋ ಹೌ ಆರ್ ಯು ಗೆಟಿಂಗ್ ದೀಸ್ ಕಾಂಟ್ಯಾಕ್ಟ್ಸ್ ಅಂತೆ. ಸೊ ಮತ್ತೆ ಹೇಳ್ತಾರೆ ನೋಡಿ ಅವರ್ ಇನ್ಫಾರ್ಮೇಷನ್ ಟೆಕ್ನಾಲಜಿ ಗಾಟ್ ಲಿಸ್ಟ್ ಆಫ್ ಕ್ಯಾಂಡಿಡೇಟ್ಸ್ ಫ್ರಮ್ several ಜಾಬ್ ಸೈಟ್ಸ್ when we wanted to start the recruitment and you happen to be one of the candidates on the list pulled from one of the job sites. ಸುಮ್ನೆ ಅದೇ ತರ ಆಗ್ತಾ ಇರ್ತಾರೆ. ಯಾರೋ ಒಬ್ಬರನ್ನ ಹಿಡ್ಕೋತಾರೆ. ಅವ್ರವ್ರೇ ಮೆಸೇಜ್ ಯಾರು ಅಲ್ಲ, ಬೇರೆ ಯಾರು ಅಲ್ಲ, ಅವ್ರಿಗವ್ರೇ ಹಾಕ್ಕೊತಾ ಇರ್ತಾರೆ. ಆ, ಅದಾದ್ಮೇಲೆ ನೋಡಿ ಸಾಕ್ಷಿ ಅನ್ನೋರು ಯಾರೋ ಡನ್ ಅಂತ ಹೇಳ್ಬಿಟ್ಟು ಹೇಳ್ತಾರೆ. ಆಮೇಲೆ ಇವನು ಸುಮಿತ್ರಾ ರಾಯ್ ಅಂತ ಇರ್ತಾನಲ್ಲ, ಅವ್ನು ಕಳ್ಸಿದ್ದಕ್ಕೆ ಇಲ್ಲಿ ₹150 ಕಳ್ಸಿರೋ ತರ ಇದೆ. ಈಗ ಯಾವ್ದು ಸ್ಕ್ರೀನ್ ಶಾಟ್ ಇದೆಯಲ್ಲ ಯಾವುದನ್ನು ನಂಬಂಗಿಲ್ಲ. ಎಲ್ಲ ಬೋಗಸ್ಸು. ನೀಟಾಗಿ ಗೊತ್ತಾಗತ್ತೆ ಎಲ್ಲ ಎಡಿಟೆಡ್ ಅಂತ. ಗೊತ್ತಾಯ್ತಾ? ಸೊ ಇಲ್ಲಿ ನೋಡಿ ಅಬ್ಸರ್ವ್ ಮಾಡಿ ಟೈಮ್ 2:20 PM ಆನ್ 5th October 2025 ಅಂದ್ರೆ ರೀಸೆಂಟ್ ಆಗಿ ಆಗಿರೋದು ನಾನು ತೋರಿಸ್ತಾ ಇರೋದು ನಿಮ್ಗೆ. ರೀಸೆಂಟ್ ಆಗಿ ಇದು ಮಾಡಿರ್ತಾರೆ. ಎಲ್ಲ ಎಡಿಟೆಡ್ ಇವೆಲ್ಲ ಅಂದ್ರೆ ಈ ಸ್ನ್ಯಾಪ್‌ಶಾಟ್ ಕಳ್ಸಿರಲ್ಲ ₹150 ಪೇಮೆಂಟ್ ಮಿಸ್ ಗುರಿಯಾ ಕುಮಾರಿ ಅಂತ ರಿಸೀವ್ಡ್ ಫ್ರಮ್ ಗುರಿಯಾ ಕುಮಾರಿ ಅಂತೆ ₹150. ಯಾರಿಗೆ ಬಂದಿರೋದು ಅಂದ್ರೆ ಸುಮಿತ್ರಾ ರಾಯ್ ಅವ್ರಿಗೆ ಬಂದಿರೋದಂತೆ. ಆಮೇಲೆ ನೆಕ್ಸ್ಟ್ ನೋಡಿ ಐ ಹ್ಯಾವ್ ರಿಸೀವ್ಡ್ ಮೈ ಪೇಮೆಂಟ್. ಇಟ್ಸ್ ದ ಬೆಸ್ಟ್ ಅರ್ನಿಂಗ್ ಪ್ಲಾಟ್‌ಫಾರ್ಮ್ ಸೇಫ್ ಅಂಡ್ ಸೆಕ್ಯೂರ್. ಥ್ಯಾಂಕ್ ಯು. ₹150 ಬಂದ ತಕ್ಷಣನೇ ಇಸ್ ಬೆಸ್ಟ್ ಪ್ಲಾಟ್‌ಫಾರ್ಮ್, ಬೆಸ್ಟ್ ಅರ್ನಿಂಗ್ ಪ್ಲಾಟ್‌ಫಾರ್ಮು, ಸೆಕ್ಯೂರ್ ಥ್ಯಾಂಕ್ ಯು ಅಂತ ಹಾಕ್ತಾನೆ. ಏನ್ ಸುಳ್ಳು ಅಲ್ಲ. ಒಂದೇ ಒಂದು ₹150 ಬಂದ ತಕ್ಷಣ ಬೆಸ್ಟ್ ಪ್ಲಾಟ್‌ಫಾರ್ಮ್ ಹೆಂಗಾಗ್ಬಿಡುತ್ತೆ ನೋಡಿ. ಅವ್ರಿಗವ್ರೆ ಎಲ್ಲ ಮೆಸೇಜ್ ಯಾವ ತರ ಹಾಕ್ಬಿಡ್ತಾರೆ. ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ದಿವ್ಯಾ ಅನ್ನೋರು ನೋಡಿ ಮುझे अभी तक टास्क रिवार्ड नहीं मिला. ಅಂದ್ರೆ ಯಾರೋ ಒಬ್ರು ನಂಗೆ ಸಿಕ್ತು ಅಂದ ತಕ್ಷಣ ಇನ್ನೊಬ್ರು ಎಲ್ಲ ಸಿಕ್ತು ಅಂತ ಹೇಳಿದ್ರೆ ಸ್ಕ್ಯಾಮ್ ಅಂತ ಗೊತ್ತಾಗ್ಬಿಡುತ್ತೆ ಅಂತ ಇನ್ನೊಬ್ರು ಹಾಕ್ತಾರೆ ನಂಗೆ ಇನ್ನೂ ಬಂದಿಲ್ಲ ಅಂತ. ಅದಕ್ಕೆ GCA ಅವ್ರದ್ದು ಹಾಕ್ತಾನೆ many people are working at the same time, so please wait a little bit and stay in contact with your receptionist. ಇಲ್ಲಿ ನೋಡಿ ರಿಸೆಪ್ಷನಿಸ್ಟ್ ಅಂತ ಅವಾಗಲೇ ಫೈನಾನ್ಸ್ ಮ್ಯಾನೇಜರ್ ಇವಾಗ ರಿಸೆಪ್ಷನಿಸ್ಟ್. ಎವ್ರಿ ಒನ್ ಇಸ್ ರಿಸೀವಿಂಗ್ ದರ್ ಸ್ಯಾಲರಿ ಅಂಡ್ ಯು ವಿಲ್ ಗೆಟ್ ಯುವರ್ಸ್ ಟು ಅಂತೆ. ₹150 ಸ್ಕ್ರೀನ್ ಶಾಟ್ ತೆಗೆದು ಕಳ್ಸಿ ₹150 ಎಲ್ಲರೂ ಕೊಡ್ಕೊಂಬರ್ತಾರಂತೆ. ತುಂಬಾ ಕ್ಯೂ ಇದೆ ಅಂತೆ. ನಿಮ್ದು ಲೇಟ್ ಆಗಿ ಬರುತ್ತೆ ವೆಯ್ಟ್ ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳ್ತಾವ್ರೆ. ಆಮೇಲೆ ಯಾರೋ ರಮೇಶ್ ಮಾರಿಮುತ್ತು ಅನ್ನೋನ ಪೇಮೆಂಟ್ ರಿಸೀವ್ಡ್ ಅಂತ ಸ್ಕ್ರೀನ್ ಶಾಟ್ ಹಾಕೋರೆ ನೋಡಿ. ಯಾರು ಅವರೇ ಹಾಕೊಂತಾರೆ ಎಲ್ಲ. ನೋಡಿ ತೋರಿಸ್ತಾ ಇದ್ದೀನಿ ಏನಂತ ಕಮೆಂಟ್ ಹಾಕಿದ್ದಾರೆ ಅಂತ. ಅದಾದ್ಮೇಲೆ ನೋಡಿ ರಮೇಶ್ ಮಾರಿಮುತ್ತು ₹150 ಸ್ಕ್ರೀನ್ ಶಾಟ್ ತೆಗೆದಿರೋದು ರಿಸೀವ್ಡ್ ಥ್ಯಾಂಕ್ ಯು ಅಂತೆ. ದಿವ್ಯಾ ಅನ್ನೋರು ಸರ್ ಮೈ ಸ್ಯಾಲರಿ ಅಂತ ಕೇಳ್ತಾರೆ. ಕಾಂಟ್ಯಾಕ್ಟ್ ಯುವರ್ ಫೈನಾನ್ಸ್ ಮ್ಯಾನೇಜರ್ ಅಂತಾರೆ. ಒಂದ್ಸಲ ರಿಸೆಪ್ಷನ್ ಅಂತಾರೆ, ಒಂದ್ಸಲ ಫೈನಾನ್ಸ್ ಮ್ಯಾನೇಜರ್ ಅಂತಾರೆ. ಹಾ ನೋಡಿ ಆಮೇಲೆ ದಿವ್ಯಾ ಅನ್ನೋರು ಸ್ಕ್ರೀನ್ ಶಾಟ್ ಹಾಕಿದ್ದಾರೆ. ಆ ಸ್ಕ್ರೀನ್ ಶಾಟ್ ನೋಡಿ ತುಂಬಾನೇ ಬೋಗಸ್ಸು. ಮೊನಾಲಿಸಾ ಬಿಸ್ವಾಲ್ ಪೇ ಟು ಮೊನಾಲಿಸಾ ಬಿಸ್ವಾಲ್ ದಿವ್ಯಾ ಅನ್ನೋರು ಕಮೆಂಟ್ ಹಾಕಿರೋದು. ಹ್ಮ್. ಸ್ವಲ್ಪ ಕ್ಲಿಯರ್ ಆಗಿ ಸ್ವಲ್ಪ ಝೂಮ್ ಇನ್ ಮಾಡಿ ನೋಡ್ತಂದ್ರೆ ಇದೆಲ್ಲ ಎಡಿಟೆಡ್ ಅಂತಾನೆ ಗೊತ್ತಾಗ್ಬಿಡುತ್ತೆ. ಅವರೇ ಸ್ನ್ಯಾಪ್‌ಶಾಟ್ ತೆಗೆದು ಸ್ವಲ್ಪ ಆಲ್ಟರ್ ಮಾಡಿ ಹಾಕ್ತಾ ಇದ್ದಾರೆ. ಸೊ ಆಮೇಲೆ ಮುझे लगता है ये कम सही है
वन काम सही है करना चाहिए बिना किसी फी के टास्क पर 150 मिल गई ಅಂದ್ರೆ ಯಾವ್ದು ಕೆಲಸನ ಏನು ಮಾಡ್ದಲೆ ₹105ಕ್ಕೆ ಬರುತ್ತೆ ಅಂದ್ರೆ ಮಾಡ್ಬೇಕೋ ಬೇಡವೋ ಯೋಚನೆ ಆಗ್ತಿದೆ ಅಂತ ಕೇಳ್ತಾ ಇದ್ದಾರೆ. ಸುಮ್ನೆ ಹಂಗೆ ಜಸ್ಟ್ ಕಮೆಂಟ್‌ಗಳು ಹಾಕೋದಕ್ಕೇನು. ಆಮೇಲೆ ರಮೇಶ್ ಮಾರಿಮುತ್ತುನೂ ಹಾಕ್ತಾ ಇದ್ದಾನೆ ನೋಡಿ. ₹900 ಬಂತು ಅಂತ ಇನ್ಯಾವುದೋ ಟಾಸ್ಕ್ ಕಂಪ್ಲೀಟ್ ಮಾಡಿ ₹900 ಬಂತು ಅಂತ ಹಾಕ್ತಾ ಇದ್ದಾರೆ. ಆ ಸ್ವಲ್ಪ ಝೂಮ್ ಮಾಡಿ ನೋಡಿ ಎಡಿಟೆಡ್ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ ಇವೆಲ್ಲ. ಈ ವಿಡಿಯೋ ಏನಾರ ಸ್ಕ್ಯಾಮರ್ಸ್ ನೋಡ್ತಿದ್ರೆ ನೆಕ್ಸ್ಟ್ ಟ್ಯಾಕ್ಟಿಕ್ಸ್ ಚೇಂಜ್ ಮಾಡಬಹುದು. ಓಕೆ. ನೆಕ್ಸ್ಟ್ ನೋಡಿ ವಿಕ್ರಮ್ ಗುನ್ನಾಲ ಐ ಡಿಡ್ಂಟ್ ರಿಸೀವ್ ಮೈ ಪೇಮೆಂಟ್ ಅಮೌಂಟ್ ಅಂತೆ. ಆಮೇಲೆ G7 ಹೇಳ್ತಾನೆ ಜಸ್ಟ್ ರೈಟ್ ಒನ್ಸ್ ಯು ವಿಲ್ ಓನ್ಲಿ ಬೆನಿಫಿಟ್ ಫ್ರಮ್ ಇಟ್. ಇಟ್ಸ್ ಕಂಪ್ಲೀಟ್ಲಿ ಅಪ್ ಟು ಯು. ಐ ಆಮ್ ನಾಟ್ ಫೋರ್ಸಿಂಗ್ ಎನಿವನ್ ಬಟ್ ದಿಸ್ ಇಸ್ ಅ ಗ್ರೇಟ್ ಆಪರ್ಚುನಿಟಿ ಫಾರ್ ಯು ಆಲ್. ಲಿಸನ್ ಟು ಮೀ ಅಂಡ್ ಟ್ರೈ ಇಟ್ ಅಂಡ್ ಆಫ್ಟರ್ ದಟ್ ಯು ವಿಲ್ ಅಂಡರ್ಸ್ಟ್ಯಾಂಡ್ ಫಾರ್ ಯುವರ್ ಸೆಲ್ಫ್. ದೇರ್ ಇಸ್ ನೋ ಇನ್ವೆಸ್ಟ್ಮೆಂಟ್ ರಿಕ್ವೈರ್ಡ್ ಅಂಡ್ ನೋ ಸ್ಕ್ಯಾಮ್ ಇನ್ವಾಲ್ವ್ಡ್. ಜಸ್ಟ್ ಗಿವ್ ಇಟ್ ಎ ಟ್ರೈ ಒನ್ ಟೈಮ್ ಅಂತ ಕೇಳ್ತಾನೆ. ಏನಕ್ಕೆ ಇದೆಲ್ಲ ಮಾಡ್ತಾವ್ರೆ ಅಂದ್ರೆ ಇನ್ನೂ ನಾನು ರಿಪ್ಲೈ ಮಾಡಿರ್ಲಿಲ್ಲ. ಸೊ ಹಾಗಾಗಿ ಮತ್ತೆ ಮತ್ತೆ ಮೆಸೇಜ್ ಹಾಕ್ತಾವ್ನೆ. ಯಾರು ಇಲ್ಲ ಸ್ನೇಹಿತರೆ, ಅವ್ರಿಗವ್ರೇ ಮೆಸೇಜ್ ಹಾಕೊಂತವ್ರೆ. ಯಾವಾಗ ಇದು ಟೈಮ್ ನೋಡಿ, ಟೈಮು 15:28 ಅಂದ್ರೆ ಸೊ 3:28 3:28 ಅವರು ಸ್ಟಾರ್ಟ್ ಮಾಡಿರೋದು ಬೆಳಗ್ಗಿಂದ ಸ್ಟಾರ್ಟ್ ಮಾಡಿದ್ದಾರೆ. 3:28 ಆದ್ರೂ ಯಾರು ರಿಪ್ಲೈ ಮಾಡಿಲ್ವಲ್ಲ, ಅದಕ್ಕೆ ಅವ್ರಿಗವ್ರೇ ಮೆಸೇಜ್ ಹಾಕೊಂಡು ಇನ್ನೊಂದ್ಸಲ ಟ್ರೈ ಮಾಡಿ ಅಂತ ಕಮೆಂಟ್ ಹಾಕ್ತಾ ಇದ್ದಾರೆ. ಆಮೇಲೆ ನೋಡಿ ಇನ್ನೊಬ್ಬ ಯಾರೋ ಆಮೇಲೆ ಹಾಕ್ತಾರೆ, ಕಂಗ್ರಾಚುಲೇಷನ್ ಯು ಆರ್ ಆಲ್ ರಿಸೀವಿಂಗ್ ಯುವರ್ ಸ್ಯಾಲರಿ ಅಂಡ್ ರಿವಾರ್ಡ್ಸ್ ನೌ ಐ ಆಮ್ ಸೆಂಡಿಂಗ್ ದ ಟಾಸ್ಕ್ ಅಗೈನ್ ಫಾರ್ ದೋಸ್ ಮೆಂಬರ್ ಹೂ ಡಿಡ್ಂಟ್ ಟಾಸ್ಕ್ ಇಟ್ and did not receive salary. They should complete task as soon as possible and should receive their salary and rewards. Thank you ಅಂತ. ಏನಕ್ಕೆ ಅಂದ್ರೆ ರಿಪ್ಲೈ ಮಾಡಿಲ್ಲ ಯಾರುನು. ಯಾರು ಅಂದ್ರೆ ಅವ್ರಿಗವ್ರೆ ಆಡ್ ಮಾಡಿರೋದು ನನ್ನೊಬ್ಬನೇನೋ ಆಡ್ ಮಾಡಿರ್ತಾರೆ. ನಾನು ರಿಪ್ಲೈ ಮಾಡಿಲ್ಲ. ಅದಕ್ಕೆ ಮತ್ತೆ ಹಾಕ್ತವ್ರೆ ಕಂಪ್ಲೀಟ್ ಮಾಡಿ ಟಾಸ್ಕ್ ಅಂತ. ನೋಡಿ 3:28ಕ್ಕೆ ಹಾಕ್ಬಿಟ್ಟು 3 ಹೆಚ್ಚು ಕಡಿಮೆ 4 ಹತ್ತತ್ರ ಮತ್ತೆ ಕಮೆಂಟ್ ಹಾಕ್ತಾರೆ. ಹ್ಮ್. ಆಮೇಲೆ ಟಾಸ್ಕ್ ಒನ್ ಇದೆ ಸೇಮ್ ಟಾಸ್ಕ್. ₹150 ಆ ಲಿಂಕ್ ಕ್ಲಿಕ್ ಮಾಡಿ ₹105 ಇಸ್ಕೊಳ್ಳಿ ಅಂತ. ನೋಡಿ ಹೈಲೈಟ್ ಮಾಡಿ ತೋರಿಸ್ತಾ ಇದ್ದೀನಿ. ಅವ್ರು ರಿಕ್ವೆಸ್ಟ್ ಮಾಡ್ಕೊಂತಾರೆ. ದಯವಿಟ್ಟು ಇದು ಅಟೆಂಡ್ ಮಾಡಿ ಇದು ಟಾಸ್ಕ್‌ನ ನಿಜವಾಗ್ಲೂ ಜೆನ್ಯೂನ್ ಇದೆಲ್ಲ ಅಂತ. ಆಮೇಲೆ ಕಂಗ್ರಾಚುಲೇಷನ್ ಎಲ್ರು ಸ್ಯಾಲರಿ ಇಸ್ಕೊಂತವ್ರೆ. ಯಾರ್ಯಾರು ನೀವು ರಿಪ್ಲೈ ಮಾಡಿಲ್ಲ ಅಥವಾ ಕ್ಲಿಕ್ ಮಾಡಿ ಸ್ಯಾಲರಿ ಇಸ್ಕೊಂಡಿಲ್ಲ ₹150 ಅವರು ಅಟೆಂಡ್ ಮಾಡಿ ಅಂತ ಮತ್ತೆ ಇನ್ನೊಂದ್ಸಲ ಹಾಕಿ ಟಾಸ್ಕ್ ಹಾಕ್ತಾ ಇದ್ದಾರೆ. ಹ್ಮ್. ನೋಡಿ ಇದು ಎಷ್ಟು ಗಂಟೆಗೆ 4 ಗಂಟೆಗೆ ಹೆಚ್ಚು ಕಡಿಮೆ 3:57 ಅಂದ್ರೆ 4 ಗಂಟೆ ಹತ್ತತ್ರ. ಆಮೇಲೆ ರಮೇಶ್ ಮಾರಿಮುತ್ತು ಅನ್ನೋನು ಹಾಕ್ತಾವ್ನೆ ನೋಡಿ ಮತ್ತೆ. ಇಲ್ಲ ರಮೇಶ್ ಮಾರಿಮುತ್ತು ಕಮೆಂಟ್ ಹಾಕ್ತಾ ಇದೆ ನೋಡಿ. ₹2,900 ಬಂತು ನನಗೆ ಅಂತ. ಏನ್ ಮಾಡ್ದ ಅಂತ ₹2,900 ಬರುತ್ತೆ? ಅದೇನೋ ಟಾಸ್ಕ್ ಅದು ಇದು ಅಂತ ಹಾಕ್ತಾರೆ. ಇದೆಲ್ಲ ಎಡಿಟೆಡೇ ಬಂದಿರಲ್ಲ. ಬಂದಿದ್ರು ಆ ಸ್ಕ್ರೀನ್ ಶಾಟ್ ತೆಗ್ದು ಹಾಕಿರ್ತಾರೆ ಅಷ್ಟೇನೆ. ಗೊತ್ತಾಯ್ತಾ? ₹2,900 ಬಂತು ಅಂತ ಹಾಕ್ತಾನೆ ಕಮೆಂಟ್. ಎಲ್ಲ ಎಡಿಟೆಡ್ ಸ್ಕ್ರೀನ್ ಶಾಟ್. ಆಮೇಲೆ ನೆಕ್ಸ್ಟ್ ಯಾರೋ ಸಾಕ್ಷಿ ಅನ್ನೋರು ಪೇಟಿಎಂ ಅಲ್ಲಿ ₹3,000 ಬಂತು ನನಗೆ ಅಂತ ಕಮೆಂಟ್ ಹಾಕ್ತಾರೆ. ಯಾರೋ ಯೋಗೇಶ್ ಅನ್ನೋರು ಸಾಕ್ಷಿಗೆ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಕಳಿಸಿದ್ದಾರೆ ಅಂತ ₹3,000. ನೋಡಿ ಸ್ವಲ್ಪ ಝೂಮ್ ಮಾಡಿ ನೋಡಿ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಎಲ್ಲ ಎಡಿಟೆಡ್ ಅಂತ. ಆಮೇಲೆ ಸುಮಿತ್ರಾ ರಾಯ್ ಅನ್ನೋರು ಟ್ರಾನ್ಸಾಕ್ಷನ್ ಸಕ್ಸಸ್ಫುಲ್ 4:14ಕ್ಕೆ ₹900 ಬಂತು. ಗುರಿಯಾ ಕುಮಾರಿ ರಿಸೀವ್ ಫ್ರಮ್ ಗುರಿಯಾ ಕುಮಾರಿಯಿಂದ ₹900 ಬಂತು ಅಂತ ಹಾಕ್ತವ್ರೆ. ಆಮೇಲೆ ದಿವ್ಯಾ ಅನ್ನೋರು ₹300 ಬಂತು ಅಂತ ಹಾಕ್ತವ್ರೆ. ಆಮೇಲೆ ನೋಡಿ ಕಂಗ್ರಾಚುಲೇಷನ್ ಯು ಆರ್ ಆಲ್ ರಿಸೀವಿಂಗ್ ದ ಸ್ಯಾಲರಿ. ಮತ್ತೆ ಯಾರು ಇದನ್ನ ಟಾಸ್ಕ್ ತಗೊಂಡಿಲ್ವೋ ಅವ್ರು ಟಾಸ್ಕ್ ತಗೊಳ್ಳಿ ಅಂತ ಮತ್ತೆ ಅದೇ ಟಾಸ್ಕ್. ಯಾವಾಗ 4:57 4:47 ಅಂದ್ರೆ 5 ಗಂಟೆ ಹತ್ತತ್ರ ನೋಡಿ 1 ಅವರ್ ಆದ್ರೂ ರಿಪ್ಲೈ ಮಾಡಿಲ್ಲ. ಆ ಟಾಸ್ಕ್ ಯಾವ್ದಕ್ ಮಾಡಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಮತ್ತೆ ಟೆಂಪ್ಟ್ ಮಾಡೋದಕ್ಕೆ ಆಗ್ತಾನೆ ಇದಾರೆ. ಹಾ ಅಕಸ್ಮಾತ್ ಏನಾದ್ರು ಟಾಸ್ಕ್ ಯಾರು ಕಂಪ್ಲೀಟ್ ಮಾಡಿತ್ತು ಮುಂದಕ್ಕೆ ಹೋಗಿರೋರು ತಾನೆ. ಜಸ್ಟ್ ಯೋಚನೆ ಮಾಡಿ ಆ ತರ ರಿಪ್ಲೈ ಮಾಡಕ್ ಹೋಗ್ಬಿಡಿ ದಯವಿಟ್ಟು. ಮತ್ತೆ ಮತ್ತೆ ಅದನ್ನೇ ಹಾಕ್ತಾರೆ ಕಮೆಂಟ್. ಅದೇ ಲಿಂಕು ಅದೇ ಸೇಮ್ ನೋಡಿ ತೋರಿಸ್ತಾ ಇದೀನಿ, ಹೈಲೈಟ್ ಮಾಡ್ತಾ ಇದ್ದೀನಿ. ಕಂಗ್ರಾಚುಲೇಷನ್ ಯು ಆರ್ ಆಲ್ ರಿಸೀವಿಂಗ್ ಯುವರ್ ಸ್ಯಾಲರಿ ರಿವಾರ್ಡ್ಸ್ ಅಂತ. ಹ್ಮ್. ನೋಡಿ 3:57ಕ್ಕೆ ಹಾಕಿರೋದು. ಮತ್ತೆ ಇದೇ ಸೇಮ್ ಟಾಸ್ಕ್ ನ ಅವನು ಯಾವಾಗ ಆಗ್ತಾ ಇದ್ದಾನೆ ಅಂದ್ರೆ ನೋಡಿ 4:47ಕ್ಕೆ 1 ಅವರ್ ಎಕ್ಸಾಕ್ಟ್ಲಿ 1 ಅವರ್ ಆದ್ಮೇಲೆ ಆಗ್ತಾವನೆ. ನೋಡಿ ಈ ತರ ಸ್ಕ್ರೀನ್ ಶಾಟ್ ಎಲ್ಲ ಹಾಕ್ತಾರೆ. ಸ್ವಲ್ಪ ಹುಷಾರಾಗಿರಿ. ಎಲ್ಲ ಎಡಿಟೆಡ್, ಎಲ್ಲ ಬೋಗಸ್. ಅರ್ಥಾಯ್ತಾ? ನಿಮ್ಗೆ ವಿತ್ ಪ್ರೂಫ್ ತೋರಿಸ್ತಾ ಇದ್ದೀನಿ. ಟೆಲಿಗ್ರಾಮ್ ಅಲ್ಲಿ ಅಕಸ್ಮಾತ್ ಏನಾದ್ರು ಅಚಾನಕ್ ಆಗಿ ಯಾರಾದ್ರೂ ನಿಮ್ಮನ್ನ ಗ್ರೂಪ್ ಆಡ್ ಮಾಡ್ತು ಅಂದ್ರೆ ಸೊ ಹುಷಾರಾಗಿರಿ. ಯಾವುದೇ ಕಾರಣಕ್ಕೂ ಯಾವ್ದಕ್ಕೂ ರಿಪ್ಲೈ ಮಾಡಕ್ ಹೋಗ್ಬೇಡಿ. ಹೆಚ್ಚು ಕಡಿಮೆ ಎಲ್ಲ ಬೋಗಸ್ಸೆ. ನಿಮ್ಗೆ ದುಡ್ಡು ಕೊಡ್ತೀವಿ, ಅದ್ ಕೊಡ್ತೀವಿ, ಇದ್ ಕೊಡ್ತೀವಿ, ಲಿಂಕ್ ಕ್ಲಿಕ್ ಮಾಡಿ ಈ ಟಾಸ್ಕ್ ಆ ಟಾಸ್ಕ್ ಅಂತ ಹೇಳ್ತಾರಲ್ಲ, ಎಲ್ಲ ಬೋನಸ್. ಸುಮ್ನೆ ಸಿಂಪಲ್ ಆಗಿ ದುಡ್ಡು ಬರುತ್ತೆ ಅಂದ್ರೆ ದಯವಿಟ್ಟು ಯಾವ್ದೇ ನಂಬಕ್ ಹೋಗ್ಬೇಡಿ. ₹150 ಎಕ್ಸಿಟ್ ಆಗ್ಬಿಡೋಣ, ₹150 ಇಸ್ಕೊಂಡು ಲಿಂಕ್ ಕ್ಲಿಕ್ ಮಾಡಿ ಆಮೇಲೆ ಬೇಡ ಆಡೋದು ಅಂತ ನೀವು ಅಷ್ಟು ಸ್ಮಾರ್ಟ್ ಆಗಿತ್ತು ಅಂದ್ರೆ ಅವ್ರು ನಿಮ್ಗಿಂತ ಓವರ್ ಸ್ಮಾರ್ಟ್ ಆಗಿರ್ತಾರೆ. ಯಾಕೆಂದ್ರೆ ನಿಮ್ದು ಅಕೌಂಟ್ ಡೀಟೇಲ್ಸ್ ಅವ್ರ ಹತ್ರ ಹೋಗಿರುತ್ತೆ. ಅರ್ಥ ಆಯ್ತಾ? ದಯವಿಟ್ಟು ಫ್ರೆಂಡ್ಸ್, ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ. ಯಾವುದೇ ತರಹ ಆನ್ಲೈನ್ ಸ್ಕ್ಯಾಮ್ಗೆ ಸಿಗಾಕೋಬೇಡಿ. ಸಿಕ್ಕಾಕೋತು ಅಂದ್ರೆ ತುಂಬಾನೇ ಪ್ರಾಬ್ಲಮ್ ಆಗತ್ತೆ.
ಯಾವ ತರ ಪ್ರಾಬ್ಲಮ್ ಆಗತ್ತೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು.